ಆಕಾಶವಾಣಿ ಮೈಸೂರು. ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. KSOU ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ. ಎಲ್ಲರ ಮನೆಗೂ ಎಲ್ಲರ ಮನಗೂ ವಿಶ್ವಜ್ಞಾನವನ್ನು ನೀಡುವ ವಾಣಿ. ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುವೆಂಪು ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದಲ್ಲಿ ಇರುವ ಅಧ್ಯಯನ ಅವಕಾಶಗಳನ್ನು ಕುರಿತು ಕೇಂದ್ರದ ಸಂಯೋಜನಾಧಿಕಾರಿಗಳಾದ ಡಾ NR ಚಂದ್ರೇಗೌಡ ಅವರೊಂದಿಗಿನ ಸಂದರ್ಶನದ ಮೊದಲನೇ ಭಾಗ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ KSOU ಮುಕ್ತವಾಣಿಗೆ ಶ್ರೋತೃಗಳೇ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುವೆಂಪು ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಅಂದರೆ ಕುವೆಂಪು ಪೀಠದ ಸಂಯೋಜನಾಧಿಕಾರಿಗಳಾದಂತಹ ಡಾ NR ಚಂದ್ರೇಗೌಡ ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನ ಮಾತನಾಡಿಸಿ ಪೀಠಕ್ಕೆ ಸಂಬಂಧಿಸಿದಂತೆ ಇರುವ ಅಧ್ಯಯನ ಅವಕಾಶಗಳನ್ನು ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಸರ್. ಸರ್, ಹೇಳಿ, ಶುರುವಿಗೆ ನಮ್ಮ ಶ್ರೋತೃಗಳು ಕುವೆಂಪು ಅಧ್ಯಯನ ಪೀಠದಲ್ಲಿ ಅಧ್ಯಯನ ಮಾಡೋಕ್ಕಿಂತ ಮುಂಚೆ ಕುವೆಂಪು ಅವರ ಬಗ್ಗೆ ನಮ್ಮ ಶ್ರೋತೃಗಳಿಗೆ ಒಂದಷ್ಟು ಮಾಹಿತಿ ಮಾಡಿಕೊಡಿ ಸರ್. ಕನ್ನಡ ಸಾಹಿತ್ಯದಲ್ಲಿ 20ನೇ ಶತಮಾನ ಕಂಡಂತಹ ಮಹಾಕವಿ ಅಂತ ಅಂದರೆ ಕುವೆಂಪು ಅವರು. ರಾಷ್ಟ್ರಕವಿ ಬಿರುದಿನಿಂದ ನಾಡಿನ ಜನಮಾನಸದಲ್ಲಿ ವಿಶ್ವಕವಿ ಮಟ್ಟಕ್ಕೇರಿ ಕನ್ನಡ ಸಾಹಿತ್ಯ ಲೋಕವನ್ನು ಸಾರ್ವಕಾಲಿಕವಾಗಿ ಶ್ರೀಮಂತಗೊಳಿಸಿದವರು ಅಂದರೆ ಕುವೆಂಪು ಅವರು. ಇವರ ಬದುಕು ಮತ್ತು ಬರೆಹ ಎರಡೂ ಕೂಡ ಒಂದೇ ಆಗಿತ್ತು. ಅವರ ಸಾಹಿತ್ಯದಲ್ಲಿ ಬಹಳ ಮುಖ್ಯವಾಗಿ ಗಾಂಧೀಜಿಯವರ ಸರ್ವೋದಯ ಪರಿಕಲ್ಪನೆ, ರಾಮಕೃಷ್ಣ ಪರಮಹಂಸ ಮತ್ತು ಸ್ವಾಮಿ ವಿವೇಕಾನಂದರ ಅಧ್ಯಾತ್ಮ ಹಾಗೂ ಸಮನ್ವಯ ದೃಷ್ಟಿ, ಅರವಿಂದರ ಪೂರ್ಣದೃಷ್ಟಿ ಕುವೆಂಪು ಅವರ ಸಾಹಿತ್ಯದ ಪ್ರಮುಖ ಬೇರುಗಳಾಗಿರುವಂಥದ್ದನ್ನು ಪ್ರಮುಖವಾಗಿ ಕಾಣ್ತೇವೆ. ಸಾಮಾಜಿಕ, ವೈಚಾರಿಕ ಮತ್ತು ವೈಜ್ಞಾನಿಕ ನೆಲೆಯಲ್ಲಿ ಸಾಹಿತ್ಯದ ಮೂಲಕ ವಿಶ್ವ ಸಂದೇಶವನ್ನು ಸಾರಿದವರು ಅಂದರೆ ಕುವೆಂಪು ಅವರು. ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಹೊಸ ರೂಪವನ್ನು ಕೊಟ್ಟು ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಬಂಡಾಯ, ಮಹಿಳಾ ಚಿಂತನೆಗೆ ಒಳಪಡುವಂತಹ ವಸ್ತು ಆಶಯಗಳು ಇವರ ಸಾಹಿತ್ಯದಲ್ಲಿ ಬೇರೂರಿವೆ. ಸರ್ವೋದಯ, ಸಮನ್ವಯ, ಪೂರ್ಣದೃಷ್ಟಿ, ಮನುಜಮತ, ವಿಶ್ವಪಥ ಈ ಪಂಚಮಂತ್ರಗಳು ಇವರ ಸಾಹಿತ್ಯದ ಜೀವಾಳವಾಗಿವೆ. ಕನ್ನಡ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಸಾಹಿತ್ಯ ಕೃಷಿಯನ್ನು ಮಾಡಿದ್ದಾರೆ. ಅವರ ಒಂದೊಂದು ಕೃತಿಗಳು ಅನರ್ಘ್ಯ ರತ್ನಗಳಾಗಿವೆ. ಒಂದೊಂದು ಕೃತಿಯಲ್ಲಿಯೂ ಕೂಡ ಆಯಾಯ ಪ್ರದೇಶ, ಪರಿಸರ, ಸಂದರ್ಭ, ಸನ್ನಿವೇಶಗಳು, ಪಾತ್ರಗಳು ಹೊಸ ಲೋಕವನ್ನೇ ಸೃಷ್ಟಿಸಿವೆ. ಅನಿಕೇತನ ಎಂಬ ಕವನ ವಿಶ್ವಮಾನವ ಗೀತೆಯಾಗಿ, ನೇಗಿಲ ಯೋಗಿ ಎನ್ನುವ ಕವನ ಜಗತ್ತಿಗೆ ಅನ್ನ ನೀಡುವ ರೈತನ ಬಗ್ಗೆ ಬರೆದಿರುವುದು ರೈತಗೀತೆಯಾಗಿ, ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಇದು ನಾಡಗೀತೆಯಾಗಿ, ಶ್ರೀರಾಮಾಯಣ ದರ್ಶನಂ ಎಂಬ ಕೃತಿ ಮಹಾಕಾವ್ಯವಾಗಿ ನಾಡಿನ ಸಾಹಿತ್ಯ ಸೌಹೃದಯರ ವೇದಿಕೆಯಲ್ಲಿ ಸಂಗಮಿಸಿವೆ. ಶ್ರೀಸಾಮಾನ್ಯವೇ ಭಗವನ್ಮಾನ್ಯಂ, ಶ್ರೀಸಾಮಾನ್ಯನೇ ಭಗವದ್ದನ್ಯಂ ಎಂದು ಹೇಳಿ ಶ್ರೀಸಾಮಾನ್ಯನಿಗೆ ಹಾಗೂ ಶೂದ್ರರಿಗೆ ಮಾನ್ಯತೆ ದೊರೆತದ್ದು ಮತ್ತು ಶ್ರೀಮಂತವಾದದ್ದು ಕುವೆಂಪು ಅವರ ಸಾಹಿತ್ಯದಿಂದಲೇ. ಕುವೆಂಪು ಸಾಹಿತ್ಯದಲ್ಲಿ ವಿಶ್ವಮಾನವ ಸಂದೇಶ, ಸಾಮಾಜಿಕತೆ, ಅಧ್ಯಾತ್ಮ, ಪ್ರಕೃತಿ, ವೈಚಾರಿಕತೆ, ವೈಜ್ಞಾನಿಕತೆ, ಸ್ತ್ರೀ ಸಂವೇದನೆ, ದಲಿತ ಸಂವೇದನೆ, ರೈತ ಸಂವೇದನೆ, ರಾಷ್ಟ್ರ ಮತ್ತು ನಾಡಿನ ಅಭಿಮಾನ ಹೀಗೆ ಇತರೆ ಹಲವಾರು ವಸ್ತು ಆಶಯಗಳು ಮಡುಗಟ್ಟಿರುವುದನ್ನು ಪ್ರಮುಖವಾಗಿ ಗಮನಿಸುತ್ತೇವೆ. ಈ ಹಿನ್ನೆಲೆಯಲ್ಲಿ ಕುವೆಂಪು ಅವರಿಗೆ ರಾಷ್ಟ್ರ ಮತ್ತು ನಾಡಿನ ಮಟ್ಟದಲ್ಲಿ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿರುವಂಥದ್ದನ್ನು ನಾವು ಗಮನಿಸುತ್ತೇವೆ. ಕನ್ನಡದ ಮೊಟ್ಟಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತರು, ಕರ್ನಾಟಕ ರತ್ನ ಪ್ರಶಸ್ತಿ ವಿಜೇತರು, ಪದ್ಮಭೂಷಣ, ಪದ್ಮ ವಿಭೂಷಣ, ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹೀಗೆ ಹಲವಾರು ಅತ್ಯಂತ ಪ್ರಮುಖವಾಗಿರುವ ಪ್ರಶಸ್ತಿ ಪುರಸ್ಕಾರಗಳು ಇವರಿಗೆ ದೊರಕಿರುವುದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳುವುದಕ್ಕೆ ಇಚ್ಛೆಯನ್ನು ಪಡುತ್ತೇನೆ. ಕುವೆಂಪು ಅವರ ಸಮಕಾಲೀನರಾದ ಬೇಂದ್ರೆಯವರು ಕುವೆಂಪು ಅವರ ಗಂಗೋತ್ರಿ ಎಂಬ ಅಭಿನಂದನಾ ಗ್ರಂಥಕ್ಕೆ ಕವನವೊಂದನ್ನು ಬರೆದು ಕಳಿಸಿದ್ದಾರೆ.
ಯುಗದ ಕವಿಗೆ ಜಗದ ಕವಿಗೆ ಶ್ರೀರಾಮಾಯಣ ದರ್ಶನದಿಂದಲೇ ಕೈ ಮುಗಿದ ಕವಿಗೆ ಮಣಿಯದವರು ಯಾರು ಅಂತ ಬೇಂದ್ರೆಯವರು ಪ್ರಶಂಸೆ ಮಾಡಿರುವಂಥದ್ದನ್ನು ಪ್ರಮುಖವಾಗಿ ಗಮನಿಸುತ್ತೇವೆ. ಸಂಕ್ಷಿಪ್ತವಾಗಿ ಕುವೆಂಪು ಅವರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ರಿ. ಬಹುಶಃ ಎಷ್ಟು ಕಾರ್ಯಕ್ರಮ ಇಟ್ಕೊಂಡ್ರು ಅವ್ರ ಬಗ್ಗೆ ಎಷ್ಟು ಮಾತನಾಡಿದ್ರು ಅದು ಕಡಿಮೆನೆ ಅಂತಾನೆ ಹೇಳಬಹುದು. ಸರ್, ಈಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ನಮ್ಮ ಹೆಮ್ಮೆಯ ರಾಷ್ಟ್ರಕವಿ ಕುವೆಂಪು ಅವರಿಗೆ ಸಂಬಂಧಪಟ್ಟಂತೆ ಕುವೆಂಪು ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಅಂದರೆ ಕುವೆಂಪು ಪೀಠವನ್ನ ಸ್ಥಾಪನೆ ಮಾಡಿದೆ. ಈ ಕುವೆಂಪು ಪೀಠ ಯಾವಾಗ ಸ್ಥಾಪನೆಯಾಯಿತು? ಇಲ್ಲಿ ಏನೆಲ್ಲ ಶೈಕ್ಷಣಿಕ ಚಟುವಟಿಕೆಗಳು ನಡೀತಾ ಇವೆ ಸರ್? ಸರ್, ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಪ್ರಸ್ತುತ ಸುಮಾರು 20ಕ್ಕೂ ಹೆಚ್ಚು ಪೀಠಗಳು ಮಹಾನ್ ವ್ಯಕ್ತಿಗಳ, ರಾಷ್ಟ್ರದ ನಾಡಿನ ಮಹಾನ್ ಪುರುಷರ ಮತ್ತು ಮಹಿಳೆಯರ ಪೀಠಗಳು ಸ್ಥಾಪನೆಯಾಗಿದ್ದಾವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಜಗಜ್ಯೋತಿ ಬಸವಣ್ಣನವರ ಪೀಠ, ಡಾಕ್ಟರ್ BR ಅಂಬೇಡ್ಕರ್ ಅವರ ಪೀಠ, ಬಾಬು ಜಗಜೀವರಾಮ್ ಅವರ ಪೀಠ, ಮಹಾತ್ಮ ಗಾಂಧೀಜಿಯವರ ಪೀಠ, ಸ್ವಾಮಿ ವಿವೇಕಾನಂದರ ಪೀಠ, ಕುವೆಂಪು ಪೀಠ, ಹೀಗೆ ಹಲವಾರು ಈ ಪೀಠಗಳು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಪ್ರಾರಂಭಿಸಿ ಶೈಕ್ಷಣಿಕವಾದ ವಿವಿಧ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾವೆ. ಈ ಪೀಠಗಳಿಂದ ಆಗ್ತಕ್ಕಂಥ ಅನುಕೂಲತೆಗಳೇನು ಅಂತ ಅಂದರೆ, ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ದೂರ ಶಿಕ್ಷಣದ ಅಡಿಯಲ್ಲಿ ಶಿಕ್ಷಣವನ್ನು ನೀಡ್ತಾ ಇರ್ತಕ್ಕಂತಹ ಒಂದು ವಿಶೇಷವಾಗಿರುವಂತಹ ವಿಶ್ವವಿದ್ಯಾನಿಲಯ. ಮುಖ್ಯವಾಗಿ ಈ ಪೀಠಗಳಿಂದ ಆಗ್ತಕ್ಕಂಥ ಅನುಕೂಲತೆಗಳೇನು ಅಂತ ಅಂದರೆ, ಈ ಮಹಾನ್ ವ್ಯಕ್ತಿಗಳ ಆದರ್ಶಗಳು, ವಿಚಾರಧಾರೆಗಳು, ಅನೇಕ ಅಂಶಗಳು ಈ ಸಾಮಾಜಿಕ ವಲಯಕ್ಕೆ, ಬೌದ್ಧಿಕ ವಲಯಕ್ಕೆ, ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ಅನುಕೂಲವಾಗಿ ಅದನ್ನು ವ್ಯಕ್ತಿತ್ವ ವಿಕಸನವನ್ನು ಮಾಡಿಕೊಳ್ಳಿಕ್ಕೆ, ಬದುಕಿಗೆ ದಾರಿದೀಪವಾಗಲಿಕ್ಕೆ ಸಾಕಷ್ಟು ಉಪಯೋಗವಾಗ್ತವೆ. ಈ ಹಿನ್ನೆಲೆಯಲ್ಲಿ ಈ ಪೀಠಗಳು ಶೈಕ್ಷಣಿಕವಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾವೆ. ಅದೇ ರೀತಿ ಕುವೆಂಪು ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರವು 2011-12ರಲ್ಲಿ ಅಧಿಕೃತವಾಗಿ ಪ್ರಾರಂಭವಾಗಿ ಈಗಾಗಲೇ 15 ವರ್ಷಗಳು ಪ್ರತಿ ವರ್ಷ ಶೈಕ್ಷಣಿಕವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದೆ. ನಾನು ಈ ಒಂದು ಪೀಠದ ಸಂಯೋಜನಾಧಿಕಾರಿಯಾಗಿ 2019-20ರಿಂದ ಪ್ರಸ್ತುತದವರೆಗೆ ಸುಮಾರು 6 ವರ್ಷಗಳವರೆಗೆ ಕಾರ್ಯವನ್ನು ನಿರ್ವಹಿಸಿಕೊಂಡು ಬಂದಿದ್ದೇನೆ. ಈ 15 ವರ್ಷಗಳ ಅವಧಿಯಲ್ಲಿ ಕುವೆಂಪು ಸಾಹಿತ್ಯವನ್ನು ಕುರಿತಂತೆ, ಆ ವ್ಯಕ್ತಿಯನ್ನು ಕುರಿತಂತೆ ರಾಷ್ಟ್ರೀಯ ವಿಚಾರ ಸಂಕಿರಣಗಳು, ಪ್ರಚಾರೋಪನ್ಯಾಸ ಮಾಲೆಯ ಕಾರ್ಯಕ್ರಮಗಳು, ಕುವೆಂಪು ಕವನಗಳ ವಿರಚಿತ ಭಾವಗೀತೆಗಳ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿ ಅನೇಕ ಕಾರ್ಯಕ್ರಮಗಳನ್ನು ಈ ಸಮಾಜಕ್ಕೆ, ವಿದ್ಯಾರ್ಥಿ ಸಮುದಾಯಕ್ಕೆ, ಬೌದ್ಧಿಕ ವಲಯಕ್ಕೆ ತಲುಪಿಸಲಾಗಿದೆ. ಬಹಳ ಮುಖ್ಯವಾಗಿ 2020ರಲ್ಲಿ ಕುವೆಂಪು ಯುಗ ಸಂವೇದನೆ ಎಂಬ ರಾಷ್ಟ್ರೀಯ ವಿಚಾರ ಸಂಕಿರಣ, ಕುವೆಂಪು ಸಾಹಿತ್ಯ ತೌಲನಿಕ ವಿವೇಚನೆ ಎನ್ನುವ ವಿಚಾರ ಸಂಕಿರಣ, ಕುವೆಂಪು ಸಾಹಿತ್ಯ ಕನ್ನಡ, ಕರ್ನಾಟಕ ಸಂಸ್ಕೃತಿ ಚಿಂತನೆಗಳು ವಿಚಾರ ಸಂಕಿರಣ, ಕುವೆಂಪು ಕಾವ್ಯ ವಿಭಿನ್ನ ನೆಲೆಗಳು ರಾಷ್ಟ್ರೀಯ ವಿಚಾರ ಸಂಕಿರಣ, ಕುವೆಂಪು ಸಾಹಿತ್ಯ ಬಹುಮುಖಿ ನೆಲೆಗಳು ಎನ್ನುವ ರಾಷ್ಟ್ರೀಯ ವಿಚಾರ ಸಂಕಿರಣವನ್ನು ಏರ್ಪಡಿಸಿ ಬಹಳ ವಿಜೃಂಭಣೆಯಿಂದ ಅವರ ಸಾಹಿತ್ಯವನ್ನು ಎಲ್ಲೆಡೆ ಪ್ರಸಾರವನ್ನು ಮಾಡಿರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಹಾಗೆ ಪ್ರಚಾರೋಪನ್ಯಾಸ ಮಾಲೆ ಕಾರ್ಯಕ್ರಮವನ್ನು ಕುವೆಂಪು ಸಾಹಿತ್ಯದಲ್ಲಿ ಪಂಚಮಂತ್ರಗಳ ಪ್ರಸ್ತುತತೆ, ಶ್ರೀರಾಮಾಯಣ ದರ್ಶನ ಮಹಾಕಾವ್ಯದಲ್ಲಿ ಸ್ತ್ರೀ ಸಂವೇದನೆ ಎಂಬ ವಿಷಯವನ್ನು ಕುರಿತು ವಿಶೇಷ ಉಪನ್ಯಾಸ ಮಾಲೆ ಕಾರ್ಯಕ್ರಮಗಳನ್ನು ವಿವಿಧ ಕಾಲೇಜುಗಳಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸಾಮಾನ್ಯವಾಗಿ ವಿವಿಧ ಕಾಲೇಜುಗಳಲ್ಲಿ ಇಂತಹ ರಾಷ್ಟ್ರೀಯ ವಿಚಾರ ಸಂಕಿರಣ ಮತ್ತು ವಿಶೇಷ ಪ್ರಚಾರೋಪನ್ಯಾಸ ಮಾಲೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಕ್ಕಂಥ ಉದ್ದೇಶ ಏನು ಅಂತ ಅಂದರೆ, ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ದೂರ ಶಿಕ್ಷಣದ ಅಡಿಯಲ್ಲಿ ವ್ಯಾಸಂಗವನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಸಾಂಪ್ರದಾಯಿಕವಾಗಿ ಕಾಲೇಜಿಗೆ ಹೋಗಿ ವ್ಯಾಸಂಗ ಮಾಡ್ತಕ್ಕಂಥವರು ಏಕಕಾಲದಲ್ಲಿ 2 ಡಿಗ್ರಿಗಳನ್ನು ಮಾಡಲಿಕ್ಕೆ ಅನುಕೂಲ ಇದೆ. ಆ ಉದ್ದೇಶದಿಂದ ಅಂತಹ ಸಾಂಪ್ರದಾಯಿಕ ವಿಶ್ವವಿದ್ಯಾನಿಲಯಗಳ ಕಾಲೇಜುಗಳಿಗೆ ಹೋಗಿ ನಮ್ಮ ವಿಶ್ವವಿದ್ಯಾನಿಲಯದ ಇರುವಂಥ ಶೈಕ್ಷಣಿಕ ಕೋರ್ಸ್ಗಳ ಬಗ್ಗೆ ಅವರಿಗೆ ಪರಿಚಯವನ್ನು ಮಾಡ್ತಕ್ಕಂಥದ್ದು, ಇಂಥ ಕುವೆಂಪು ಸಾಹಿತ್ಯವನ್ನು ಪರಿಚಯ ಮಾಡ್ತಕ್ಕಂಥದ್ದು, ಪ್ರವೇಶಾತಿಯನ್ನು ಪಡ್ಕೊಂಡು ಏಕಕಾಲದಲ್ಲಿ 2 ಡಿಗ್ರಿಯನ್ನು ಪಡೀಲಿಕ್ಕೆ ಅನುಕೂಲ ಆಗ್ತದೆ ಎನ್ನುವ ವಿಚಾರಗಳನ್ನು ಆ ವಿದ್ಯಾರ್ಥಿಗಳಿಗೆ ನಾವು ಮುಟ್ಟಿಸ್ತಾ ಇದ್ದೀವಿ. ಸರ್, ಈಗ ಕುವೆಂಪು ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದಲ್ಲಿ ಅಂದರೆ ಕುವೆಂಪು ಪೀಠದಲ್ಲಿ ಇರತಕ್ಕಂಥ ಅಧ್ಯಯನ ಅವಕಾಶಗಳು ಹೇಗಿವೆ ಸರ್? ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುವೆಂಪು ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದಲ್ಲಿ 2011-12ರಲ್ಲಿ ಕುವೆಂಪು ಸಾಹಿತ್ಯ
ಸ್ನಾತಕೋತ್ತರ ಡಿಪ್ಲೊಮೊ ಕೋರ್ಸ್ ಅನ್ನತಕ್ಕಂಥದ್ದು 2011-12ರಿಂದ 2019-20ವರೆಗೆ ಡಿಪ್ಲೊಮೊ ಕೋರ್ಸ್ ಇತ್ತು. ತದನಂತರ 2020ರಿಂದ ಪ್ರಸ್ತುತದವರೆಗೆ ಕುವೆಂಪು ಸಾಹಿತ್ಯ ಸ್ನಾತಕೋತ್ತರ ಸರ್ಟಿಫಿಕೇಟ್ ಕೋರ್ಸ್ ಅಂತ ಇದೆ. ಇಲ್ಲಿ ಒಟ್ಟು 6 ಪತ್ರಿಕೆಗಳಿದೆ. ಈ 6 ಪತ್ರಿಕೆಗಳಲ್ಲಿ ಪತ್ರಿಕೆ 1 ಶೀರ್ಷಿಕೆ ಕುವೆಂಪು ಸಾಹಿತ್ಯ ಸಾಮಾನ್ಯ ಸ್ವರೂಪ ಅಂತ ಇದೆ. 2ನೇ ಪತ್ರಿಕೆ ಆಯ್ದ ಪಠ್ಯಗಳು ಕಾವ್ಯಗಳು ಅಂತ ಇದೆ. 3ನೇ ಪಠ್ಯ ಆಯ್ದ ಪಠ್ಯಗಳು ನಾಟಕಗಳು ಅಂತ ಇದೆ. 4ನೇ ಪತ್ರಿಕೆ ಕಾದಂಬರಿಗಳು ಕಥೆಗಳು ಇದೆ. 5ನೇ ಪತ್ರಿಕೆ ಆಯ್ದ ಪಠ್ಯಗಳು ಕಾವ್ಯ ಮೀಮಾಂಸೆ, ಸಾಹಿತ್ಯ ವಿಮರ್ಶೆ ಮತ್ತು ವೈಚಾರಿಕ ಬರೆಹ ಎನ್ನುವ ಶೀರ್ಷಿಕೆಯ ವಿಷಯಗಳು ಇದೆ. ಇಡೀ ಕುವೆಂಪು ಸಾಹಿತ್ಯದ ಅನೇಕ ವಿಚಾರಗಳು ಇಲ್ಲಿ ಅಧ್ಯಯನ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ. ಈ 5 ಪತ್ರಿಕೆಗಳು ಥಿಯರಿ ರೂಪದಲ್ಲಿ ಇರ್ತದೆ. ಇದರಲ್ಲಿ ಮುಖ್ಯವಾಗಿ 80 ಅಂಕಗಳು ಥಿಯರಿ, 20 ಅಂಕಗಳು ಆಂತರಿಕ ನಿಬಂಧಗಳಿಗೆ ಸಂಬಂಧಪಟ್ಟ ಹಾಗೆ ಇರ್ತದೆ. ಒಟ್ಟು 100 ಅಂಕಗಳಿಗೆ ಒಂದು ಪತ್ರಿಕೆ ಇರುತ್ತೆ. ಇಲ್ಲಿ 5 ಪತ್ರಿಕೆಗಳನ್ನು ಹೇಳಿದೆ. 6ನೇ ಪತ್ರಿಕೆ ಯೋಜನೆ ಅಂತ ಇದೆ, ಪ್ರಾಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ. ಅಲ್ಲಿ 2 ಪ್ರಶ್ನೆಗಳನ್ನು ನಾವು ಕೊಡ್ತೀವಿ. ಆ 2 ಪ್ರಶ್ನೆಗಳಲ್ಲಿ ಒಂದು ಪ್ರಶ್ನೆಗೆ ಯೋಜನೆಯನ್ನು ಸಿದ್ಧಪಡಿಸ್ಬೇಕು. ಅವರು 80 ಪುಟಗಳಿಂದ 100 ಪುಟಗಳವರೆಗೆ ಒಂದು ಪ್ರಾಜೆಕ್ಟನ್ನು ಸಿದ್ಧಪಡಿಸಬೇಕು. ಅವರು ಫೀಲ್ಡ್ ವರ್ಕ್ ಅಥವಾ ಟೇಬಲ್ ವರ್ಕನ್ನು ಅಥವಾ ಅಧ್ಯಯನವನ್ನು ಮಾಡಿ ಸಿದ್ಧಪಡಿಸಿ ನಮಗೆ ಒಂದು ಸಂಶೋಧನಾ ಕೃತಿಯ ರೂಪದಲ್ಲಿ ನಮಗೆ ಸಬ್ಮಿಷನ್ನನ್ನು ಮಾಡಬೇಕಾಗ್ತದೆ. ಅವರು ಉದಾಹರಣೆಗೆ ಕುವೆಂಪು ಅವರ ಕುಪ್ಪಳಿಯ ಪರಿಸರ ಆಗಿರ್ಬೋದು, ಕುವೆಂಪು ಅವರ ವೈಚಾರಿಕತೆ ಆಗಿರ್ಬೋದು, ಕುವೆಂಪು ಅವರ ಕಾವ್ಯದ ವಿಭಿನ್ನ ನೆಲೆಗಳಾಗಿರ್ಬೋದು, ಕುವೆಂಪು ಅವರ ಬಹುಮುಖಿ ನೆಲೆಗಳಾಗಿರ್ಬೋದು, ಶ್ರೀರಾಮಾಯಣ ದರ್ಶನ ಮಹಾಕಾವ್ಯವನ್ನು ಕುರಿತು ಆಗಿರ್ಬೋದು. ಹೀಗೆ ಹಲವಾರು ವಿಚಾರಗಳನ್ನು ಕುರಿತಂತೆ ಪ್ರಶ್ನೆಗಳನ್ನು ನಾವು ಕೊಡ್ತೀವಿ ಪ್ರತಿ ವರ್ಷ ವಿಭಿನ್ನವಾಗಿ. ಒಂದು ಪ್ರಶ್ನೆಗೆ ಆ ಯೋಜನೆಯನ್ನು, ಆ ಪ್ರಾಜೆಕ್ಟನ್ನು ಸಿದ್ಧಪಡಿಸಿ ಸಲ್ಲಿಸಬೇಕಾದ 100 ಅಂಕಗಳಿಗೆ ಇರುತ್ತದೆ. ಆ 2ರಲ್ಲಿ ಯಾವ್ದು ಬೇಕು ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ಳೋದು ವಿದ್ಯಾರ್ಥಿಗಳಿಗೆ ಬಿಟ್ಟದ್ದು, ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಿದ್ದು. ಸರ್, ಇದಕ್ಕೆ ಕುವೆಂಪು ಪೀಠದಲ್ಲಿ ಅವರು ಅಧ್ಯಯನಕ್ಕೆ ತೊಡಕೊಳ್ಬೇಕು ಅಂದರೆ ಪ್ರವೇಶ ಪಡ್ಕೊಳ್ಳಿಕ್ಕೆ ಏನಾದರೂ ಮಾನದಂಡಗಳು? ಸರಿ, ಕುವೆಂಪು ಸಾಹಿತ್ಯ ಸ್ನಾತಕೋತ್ತರ ಸರ್ಟಿಫಿಕೇಟ್ ಕೋರ್ಸ್ಗೆ ಪ್ರವೇಶಾತಿಯನ್ನು ಪಡೆಯುವುದಕ್ಕೆ ಇಲ್ಲಿ ಡಿಗ್ರಿ ಆಗಿರಬೇಕು. ಅವರು BA, BCom, BSc, BCA ಯಾವುದೇ, ಅದು ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಯಾವುದೇ ಆಗಿರ್ಬೋದು, ಪದವಿಯನ್ನು ಪಡೆದಿರ್ತಕ್ಕಂಥ ಯಾವುದೇ ವಿದ್ಯಾರ್ಥಿ ಈ ಸ್ನಾತಕೋತ್ತರ ಕುವೆಂಪು ಸಾಹಿತ್ಯ ಸರ್ಟಿಫಿಕೇಟ್ ಕೋರ್ಸ್ ಪ್ರವೇಶಾತಿಯನ್ನು ಪಡಲಿಕ್ಕೆ ಎಲ್ರಿಗೂ ಅವಕಾಶ ಇದೆ. ನಮ್ಮ ಕುವೆಂಪು ಸಾಹಿತ್ಯದ ಬಗ್ಗೆ ನಮ್ಮ ಶ್ರೋತೃಗಳಿಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ. ನಿಮ್ಮ ಮಾತುಗಳನ್ನು ಕೇಳದಂತಹ ನಮ್ಮ ಶ್ರೋತೃಗಳೇ ಆಗಿರಲಿ, ವಿದ್ಯಾರ್ಥಿಗಳೇ ಆಗಿರಲಿ, ಇಂತಹ ಸೌಂದರ್ಯಯುತವಾದ ಕನ್ನಡ ಭಾಷೆಯ, ಅದರಲ್ಲೂ ನಮ್ಮ ಹೆಮ್ಮೆಯ ರಾಷ್ಟ್ರಕವಿ ಕುವೆಂಪು ಅವರ ಸಾಹಿತ್ಯ ಕೃಷಿಯ ಬಗ್ಗೆ ಅಧ್ಯಯನ ಮಾಡಲಿ, ಅವರು ಕೂಡ ಪ್ರವೇಶ ಪಡ್ಕೊಂಡು ಅಂತ ನಾವು ಕೂಡ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸೋಣ. ಇಷ್ಟೊತ್ತು ನಮಗೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಕುವೆಂಪು ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದಲ್ಲಿ ಇರುವ ಅಧ್ಯಯನ ಅವಕಾಶಗಳನ್ನು ಕುರಿತು ಕೇಂದ್ರದ ಸಂಯೋಜನಾಧಿಕಾರಿಗಳಾದ ಡಾಕ್ಟರ್ NR ಚಂದ್ರೇಗೌಡ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಕೇಳಿದಿರಿ. ಸಂದರ್ಶಕರು ಎಸ್ ಲಕ್ಷ್ಮೀನಾರಾಯಣ. ಈ ಕಾರ್ಯಕ್ರಮದ ಮುಂದುವರೆದ ಭಾಗ ಇಂದು ಸಂಜೆ 5:40 KSOU ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ. ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ, ಮೈಸೂರು. ಪುಸ್ತಕ ಪಾಠ, ಅಧ್ಯಾಪಕರ ಪ್ರವಚನ, ಮಾಹಿತಿ ಅಂಗೈಲೇ ಇರುವುದು. ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ R ಸಂತೋಷ್ ನಾಯಕ್. ರಾಗ ಸಂಯೋಜನೆ ಹಾಗೂ ಗಾಯನ G ಪುಷ್ಪಲತಾ. ನಿರ್ಮಾಣ N ಕೇಶವಮೂರ್ತಿ. ಕಲಿಯಲು ತಿಳಿಯಲು ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು ನಿಮ್ಮೊಂದಿಗೆ ಇರುವುದು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.